ಚೇಚೆ, ನನಗೇತರ ಭ್ರಾಂತು. ಸ್ವಸಾಗರ ಪೃಥ್ವಿಯನ್ನೇ ಶಾಸನ ಮಾಡಿದ ಗಾಂಧಾರ ದೇವಿಯ ಗರ್ಭ ಸಂಜಾತ, ಶತ್ರು ಧ್ವಂಸ ದುರೀಣ, ಹಸ್ತಿನಾವತಿಯ ಮಣಿಮಕುಟ, ರತ್ನ ಸಿಂಹಾಸನದೀಶ್ವರ. ಈ ಕೌರವೇಶ್ವರನ ಅರಮನೆಗಿಂತಲೂ ಈ ನಂದ ಗೋಪಾಲನ ಅರಮನೆಯು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಓಹೋ, ಸಾತ್ವಿಕಿ ಸುಯೋಧನ, ಶ್ರೀಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು, ಇನ್ನೇನು ಎಚ್ಚರಗೊಳ್ಳುವನು. ತಾವು ಇಲ್ಲಿ ಕುಳಿತು ತಾವು ಕೂಡ ವಿಶ್ರಾಂತಿಯನ್ನು ಪಡೆಯಿರಿ. ಸಾತ್ವಿಕಿ, ಒಂದು ಮಾತಿದೆ ಸಾತ್ವಿಕಿ. ಏನದು? ಪಾಂಡವರಿಗೂ ನಮಗೂ ಯುದ್ಧ ಸಂಘಟಿಸಿರುವುದು. ಯುದ್ಧದಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಈ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಹೇಳಲು ನಾವು ಸ್ವತಂತ್ರರಲ್ಲ, ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವನೋ ನಾವು ಕೂಡ ಅಲ್ಲಿಯೇ ಇರಬೇಕು. ಪ್ರಶ್ನೆಗೆ ಸರಿಯಾದ ಉತ್ತರ ಸಾತ್ವಿಕಿ. ಶಕ್ತಿ ಸಾಮರ್ಥ್ಯಗಳಿಂದ ಕೂಡಿದ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಯಾದವ ಸೈನ್ಯವು ನಮಗೆ ಸೇರಿದಂತೆಯೇ ಸರಿ. ಸಂದೇಹವೇಕೆ? ಅಗತ್ಯವಾಗಿ ಬನ್ನಿ, ಕುಳಿತುಕೊಳ್ಳಿ. ಎಂತ ಸುಖಪುರುಷನೆಯ ಈತ. ರಾಜ್ಯ ಕೋಶಾದಿಗಳನ್ನು ಅಣ್ಣ ಬಲಭದ್ರನಿಗೆ ವಹಿಸಿ ಹಗಲಿನಲ್ಲಿ ಇಷ್ಟೊಂದು ನಿದ್ರಿಸುತ್ತಿರುವನಲ್ಲ. ಇರಲಿ, ನಾನೇ ಈತನನ್ನು ಎಚ್ಚರಗೊಳಿಸುತ್ತೇನೆ. ಕೃಷ್ಣ, ಮುಕುಂದ, ಮಾಧವ, ಮುರಾರಿ, ಏನು ಎಷ್ಟು ಕೂಗಿದರೂ ಎಚ್ಚರಗೊಳ್ಳುತ್ತಿಲ್ಲವಲ್ಲ. ಇರಲಿ, ಈತನು ಎಚ್ಚರಗೊಳ್ಳುವವರೆಗೂ ಕಾದು ಕುಳಿತು ನನ್ನ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುತ್ತೇನೆ. ಇದು ಭೂಪಾಲಕನಾದ ನಾನು ಗೋಪಾಲಕನ ಪಾಲಕದಲ್ಲಿ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ
ಕೇಶವ ನಿನ್ನಯ ನಾಮಾಮೃತವನು ಕೇಶವ ನಿನ್ನಯ ನಾಮಾಮೃತವನು ಕುಣಿಯುತ್ತೆ ನೆನೆಯುತ್ತೆ ಈ ನನ್ನ ಜೀವ ಕುಣಿಯುತ್ತೆ ನೆನೆಯುತ್ತೆ ಈ ನನ್ನ ಜೀವ ಎಂದಿಗೂ ಕರುಣಿಸಿ ಕಾಯುವೆ ತಂದೆ ಎಂದಿಗೂ ಕರುಣಿಸಿ ಕಾಯುವೆ ತಂದೆ ನಿನ್ನ ನೋಡಲೆಂದು ನಾವೋಡಿ ಬಂದೆ ನಿನ್ನ ನೋಡಲೆಂದು ನಾವೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಇದು ನನ್ನ ಮೊರೆ ಕೇಳಿಸದೆ ದೀನರ ಸಲಹುವ ದಾನವ ಬೈರಿ ದೀನರ ಸಲಹುವ ದಾನವ ಬೈರಿ ದಾನವ ಮಾಡ್ತೇನು ಕೃಪೆ ತೋರೋ ಹರಿಯೇ ದಾನವ ಮಾಡ್ತೇನು ಕೃಪೆ ತೋರೋ ಹರಿಯೇ ಎಂದಿಗೂ ಕರುಣಿಸಿ ಕಾಯುವೆ ತಂದೆ ಎಂದಿಗೂ ಕರುಣಿಸಿ ಕಾಯುವೆ ತಂದೆ ನಿನ್ನ ಮಾಡಲೆಂದು ನಾವೋಡಿ ಬಂದೆ ನಿನ್ನ ಮಾಡಲೆಂದು ನಾವೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಇದು ನನ್ನ ಮೊರೆ ಕೇಳಿಸದೆ ಸಾತ್ಯಕಿ ಎಲ್ಲಿ ನನ್ನ ಪ್ರಾಣಸಖ ಇನ್ನೆಲ್ಲಿ ನಿನ್ನ ಪ್ರಾಣಸಖ ಅರ್ಜುನ ನಿನ್ನ ವಿಡಂಬದಿಂದ ಎಲ್ಲವೂ ಹಾಳಾಯಿತು. ಹೇಗೆ ಸಾತ್ಯಕಿ ಏನಾಯ್ತು ನಿನ್ನ ಆಲಸ್ಯ ಪ್ರವೃತ್ತಿಯ ಫಲದಿಂದಾಗಿ ಇಂದು ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಆಶ್ರಯವನ್ನು ಪಡೆದನು. ಇದೆಂತಹ ವಿಡಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾತ್ಯಕಿ ಪಾಂಡವರ ದುರ್ದೈವ ಅಥವಾ ನಾವುಗಳು ಮರುಗುವುದಾದರೂ ಏತಕ್ಕೆ ಯುಧಿಷ್ಠಿರನು ಒಂದು ವೇಳೆ ಶ್ರೀಕೃಷ್ಣ ಪರಮಾತ್ಮನ ಕೃಪಾದೃಷ್ಟಿಯು ಕೌರವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರು ಪಾಂಚಾಲಿಯ ಸಹಿತ ಮತ್ತೊಂದು ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವನು. ಪರಮಾತ್ಮನ ಇಚ್ಛೆ ಇದೆ ಅಂತಾಗಲಿ. ಪರಮಾತ್ಮ ನಾನಿನ್ನು ಹೋಗಿ ಬರುವೆನು. ಅರ್ಜುನ, ನನ್ನನ್ನು ನೋಡಿ ಅಸಮಾಧಾನವೇ? ನೀನು ದ್ವಾರಕ್ಕೆ ಪ್ರಯಾಣ ಮಾಡಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವದಿಂದಾಗಿ ಮೊದಲೇ ಇಲ್ಲಿಗೆ ಬಂದೆನು. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಬಂದರೇನು ಕೊನೆಗೆ ಹೋದರೇನು?
ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರೆಯುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂಥ ಸಮಯದಲ್ಲಿ 4-6 ಕಡೆ ತಿರುಗಾಡಿದರೆ ತಾನೇ ಹಲವು ಮಂದಿ ರಾಜ ಸಹಾಯವು ದೊರಕುವುದು. ಅಗ್ರಜ, ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪಾದ ತಳಗಳಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಂದಿರು. ಈ ಸಾರಿ ಕೃಷ್ಣನು ನನಗೆ ಕೈಗೆ ಸಿಕ್ಕಿ ಬಿದ್ದನು ಅರ್ಜುನ. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ ದುರ್ಯೋಧನ, ನೀನು ಮರೆಯಬೇಡ. ನಾನು ಮರೆಯುವುದಿಲ್ಲ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಹೇಳು. 3 ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ. ಸಬರಿಗಮಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ, ದೀನದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವಬಂಧನ, ನೀಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ ಅಗಗಳನಗೆ ಈಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಅಗಗಳನಗೆ ಈಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವಬಂಧನ, ನೀಗಿಸು ಲೋಕದ ಭವಬಂಧನ. ಯುಗ ಯುಗದ ಪರ್ಯಂತವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಮೃಗು ಮುನಿ ಕಲ್ಪದ ಪಕ್ಷಿಯಾಳಿಸಿ, ಮೃಗು ಮುನಿ ಕಲ್ಪದ ಪಕ್ಷಿಯಾಳಿಸಿ ಮೋಕ್ಷವ ನೀಡಿದ ತಂದೆ, ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ
ಜಾಗರೀತನಾಗುವುದು. 3 ಲೋಕದ ಮಂಗಳವು ನಿನ್ನಲ್ಲಿಯೇ ಅಡಗಿದೆ. ಯಾರು? ಧನಂಜಯ, ಯಾವಾಗ ಬಂದೆ? ಬಂದವನು ಈ ಚರಣದೊಡಿಯಲ್ಲಿ ಏಕೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ! ಯಾರು? ದುರ್ಯೋಧನ, ಯಾವಾಗ ಬಂದೆ? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ? ಚಕ್ರವರ್ತಿ, ಭರತಕುಲ ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ. ಬಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿನ್ನಂತ ನಿದ್ರಾವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಎಷ್ಟು ಹೊತ್ತಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣಸಕ ಪಾರ್ಥನು ಬಂದೊಡನೆ ಎಚ್ಚರಗೊಂಡೆಯಲ್ಲ. ಬಹಳ ಚೆನ್ನಾಗಿದೆ ನಿನ್ನೆ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರಿ? ಕೃಷ್ಣ, ದುರ್ಯೋಧನ, ಬೋರ್ಗರ್ವ ಕಾಡಿಗಿಚ್ಚಿನಂತೆ ಕುರುಪಾಂಡವರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ಬಂದಿರುವೆನು. ಏನು ಯುದ್ಧ? ಯುದ್ಧವೇ? ಬಂದಯ ಇಹಲೋಕ ರಾಜರಾಣಿದ ಮರ್ಮ. ದುರ್ಯೋಧನ, ಕೃಷ್ಣ, ಬಂದಯ ಇಹಲೋಕ ರಾಜರಾಣಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ನಿರಾಸೆ. ದುರ್ಯೋಧನ, ಕೃಷ್ಣ,
ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ. ದುರ್ಯೋಧನ, ಕೃಷ್ಣ, ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಬಡಿದಾಡಿಕೊಂಡು ಮರೆಯುವುದು ಬೇಡ. ನನ್ನ ಮಾತನ್ನು ಕೇಳು. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗೂ ಉಂಟು. ನಿನ್ನ ಉಪದೇಶಗಳನ್ನು ನಿಲ್ಲಿಸಿ ನಮ್ಮೇರುವರ ಬೇಡಿಕೆಗಳನ್ನು ಈಡೇರಿಸು. ಕೇಳಿದೆಯ ಅರ್ಜುನ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ನೀನೂ ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುತ್ತಿದೆ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ನಿಮ್ಮ ಕೃಪಾದೃಷ್ಟಿಯು ಮೊದಲು ನಮ್ಮ ಮೇಲೆ ಬಿದ್ದುದರಿಂದ ನೀವು ನಮಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ನೀನು ನಮ್ಮೇರುವರೆಗೂ ಸಮಾನ ಬಂಧು. ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನಿನ್ನ ಬಳಿಗೆ ಮೊದಲು ಬಂದವನು ನಾನು. ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಕಂಡದ್ದು ಪಾರ್ಥನನ್ನು. ಕಂಡ ಮಾತ್ರಕ್ಕೆ ಆತನು ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ಕೃಷ್ಣ, ನಿಮ್ಮೀರ್ವರಿಗೂ ಸಹಾಯ ಮಾಡುವಿಲ್ಲ. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ನಿರಸ್ತ್ರನು ಯುದ್ಧ ವಿಮುಖನೂ ಆದ ನಾನು ಒಂದು ಕಡೆ. ಇವೆರಡರಲ್ಲಿ ನಿನಗಾವುದು ಬೇಕು ಪಾತ್ರ? ಹೆದುಕುಲ ಚೂಡಾಮಣಿ, ನಾನು ನಿಮ್ಮನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನು, ಈತನಿಂದಾಗುವ ಪ್ರಯೋಜನವಾದರೂ ಏನು? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮನ ಸಹಿತ ಯಾದವ ಅಕ್ಷೋಹಿಣ ಸೈನ್ಯವು ನಮ್ಮ ಪಕ್ಷವನ್ನು ವಹಿಸಲಿ. ದುರ್ಯೋಧನ, ನಿನ್ನ ಸಾಹಸಕ್ಕೆ ತಕ್ಕುದನ್ನೇ ಪಡೆದುಕೊಂಡೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವಿನ. ಬರುತ್ತೇನೆ ಕೃಷ್ಣ. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ, ಬಲೆ ಕಣ್ಸನ್ನೆಯಿಂದಲೇ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಪಟ ಮೋಸವನ್ನು ನಾನು ಅರಿಯದವನೆಂದು ಭಾವಿಸಿರುವೆ ಕೃಷ್ಣ. ಬಳಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ದುರ್ಯೋಧನ, ಬಳಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯರಿಸಿ, ಮೃತ್ಯುತಾಂಡವ ಪ್ರಳಯ ನೃತ್ಯ ಸಿಂಹನಾದ, ಧರಣಿ ಸಾಹಸ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ, ರಣಭಟ್ ಆಯುಧವನ್ನು ಧರಿಸದಿರೇ, ರಣಭಟ್ ಆಯುಧವನ್ನು ಧರಿಸದಿರೇ, ಪಾಂಡವರನೆಂತು ಪಾಲಿಕೆಯ ನೋಡುವೆನು ನಿನ್ನ ಪಂಥ, ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ದುರ್ಯೋಧನ, ನೀನು ಕಪಟಿ, ಹೌದು ಬಹುಪಕ್ಷಪಾತಿ, ಹೌದು, ಪಾಂಡವರೆಂದರೆ ನಿನಗೆ ಬಲು ಮಮತೆ. ನಿಜ, ಅದರಲ್ಲಿಯೋ ಈ ಪಾರ್ಥನ ನಿನ್ನ ಪ್ರಾಣಸಖ. ಹೌದು. ಹೀಗಿರುವಾಗ ನಾವು ನಿಮ್ಮೊಟ್ಟಿಗೆ ಬೆರೆಯಲು ಸಾಧ್ಯವೇ? ನಾವೇ ಬೇರೆ ಆದೆವು. ಆದರೂ ಬಾಧಕವಿಲ್ಲ ಕೃಷ್ಣ. ಒಂದು ಮಾತು ನೆನಪಿನಲ್ಲಿಡು, ಮುಂದೆ ರಣರಂಗದಲ್ಲಿ
ಯಾವುದೇ ಅಸ್ತ್ರವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವುದು ಉಂಟೆ ದುರ್ಯೋಧನ? ಕೃಷ್ಣ, ಮುಂದೆ ಸಮರ ಭೂಮಿಯಲ್ಲಿ ನಿನ್ನ ಸಂಧಿಸುತ್ತೇನೆ, ಆಗ ನೋಡುವೆಯಂತೆ ಈ ನಿನ್ನ ಭಕ್ತ 7 ಅಕ್ಷೋಹಿಣಿ ಸೈನ್ಯದ ಬಲವನ್ನ. ಕೃಷ್ಣ, ದುರ್ಯೋಧನ, ನನ್ನ ಗುರುಬಲರಾಮರು ಆಯುಧವನ್ನು ಧರಿಸಿ ಯುದ್ಧ ರಂಗವನ್ನು ಪ್ರವೇಶಿಸಿದರೆ ಈ ನಿನ್ನ ಪಾಂಡವರು ಉಳಿಯುವರೆ. ಜಯವು ಖಂಡಿತ ನನ್ನದೇ. ಬರುತ್ತೇನೆ ಕೃಷ್ಣ. ಅದು ಮುಂದೆ ತಾನೇ ತಿಳಿಯುವುದು. ನಡೆ ದುರ್ಯೋಧನ, ನಡೆ. ಕೃಷ್ಣ, ದುರ್ಯೋಧನ, ಈ ನಿನ್ನ ತುಚ್ಛ ಮನೋಭಾವವನ್ನು ಬಿಡು. ಅಚ್ಚರಿಯಿಂದ ಉಚ್ಚರಿಸುತ್ತಿದ್ದೇನೆ, ಎಚ್ಚರ ಎಚ್ಚರ. ಹೀಗಲೀಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ಇನ್ನು ನಮ್ಮ ಕೈ ಸೇರಿದಂತೆಯೇ ಸರಿ. ಆರ್ಯವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಹೀಗಲೀಗ ನನ್ನ ದ್ವಾರಕ ಯಾತ್ರೆಯು ಸಂಪೂರ್ಣವಾಯಿತು.